ದೀರ್ಘಮಯ ಮೃತ್ಯೋರ್ಮಾಸ್ತಂಗಮಯ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಗುರುವೇ ಸರ್ವಲೋಕಾನಾಂ ವಿಶಿಷ್ಯ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲ ದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲ ಶರಣು ತಂದೆ ತಾಳ ಪಾದಗಳಿಗೆ ಕೂಡ ಅನಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಈ ಒಂದು ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ನಾವು ನೀವು ನಿಜಗುಣರಿಂದ ಬರೆದಂತ ಯೋಗ ಪ್ರತಿಪಾದ ಸ್ಥಳವನ್ನ ಸರಳವಾದ ಟೀಕಾ ತಾತ್ಪರ್ಯ ಬರೆದಂತ ಸಿಕ್ಕ ರಾಮಾರೂಢರು ಮತ್ತು ನಿಜಗುಣ ಆರ್ಯರಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಯೋಗ ಪ್ರತಿಪಾದನ ಸ್ಥಳವನ್ನ ಇಲ್ಲಿ ನಿನ್ನೆ ದಿವಸ ಲಯ ಯೋಗದ ಬಗ್ಗೆ ಒಂದೆರಡು ನುಡಿಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಬಂದೇವಿ. ಇಲ್ಲಿ ನಿಜಗುಣ ಆರ್ಯರು ಯೋಗದಿಂದ ಯೋಗಚ್ಚ ಚಿತ್ತವೃತ್ತಿ ನಿರೋಧ, ಯೋಗದಿಂದ ಏನಾಗ್ತದ ನಮ್ ಚಿತ್ತವೃತ್ತಿ ಏನಾಗ್ತದ ನಿರ್ಮಲ ಆಗ್ತದ, ಮತ್ತು ಯೋಗದಿಂದ ಜ್ಞಾನವನ್ನು ಪಡ್ಕೊಳಕ ಒಂದು ಒಳ್ಳೆ ಉಪಕರಣ ಅದ ಅನ್ನುವಂಥದ್ದನ್ನ, ಇದನ್ನ ನಿಮಗೆ ಯಾವುದು ಇಂಟ್ರೆಸ್ಟ್ ಅದ ಅವ್ರು ಇದನ್ನೇ ಅದಂತ ಹೇಳಿಲ್ಲ, ನಮ್ ವೇದಾಂತವನ್ನೇ ಕೇಳ್ರಿ, ಅಥವಾ ನಾದದೊಳಗ ಭಜನಾ ಒಂದ್ ಯಾವ್ದಾರ ನಾದವನ್ನಾದ್ರೆ ಮಾಡ್ರಿ ಅಂತ ಹೇಳಿಲ್ಲ. ಎಲ್ಲರೂ ಒಂದೊಂದನ್ನೇ ಹೇಳ್ತಾರ. ಒಂದೊಂದು ಆಶ್ರಮಗಳು ಏನ್ ಹೇಳ್ತಾವು, ನಾಮಸ್ಮರಣೆದಿಂದನೇ ಮೋಕ್ಷ ಆಗ್ತದ, ನಾಮಸ್ಮರಣೆನೇ ನುಡಿ ಅಂತ ಹೇಳ್ತಾರ. ಮತ್ತೊಂದು ಲಿಂಗ ಪೂಜೆ ಮಾಡುವುದ್ರಿಂದ, ಶಿವಯೋಗ ಮಾಡುವುದ್ರಿಂದನೇ ಮೋಕ್ಷ ಆಗ್ತದಂತ ಒಂದು ಹೇಳ್ತಾರ. ಮತ್ತು ಇನ್ನ ಹಠಯೋಗದಿಂದ ಮೋಕ್ಷ ಆಗ್ತದಂತೇಳಿ ಒಂದಿಷ್ಟು ವೈರಾಗ್ಯ ಮಠಗಳದಾವು, ಅದನ್ನು ಹೇಳ್ತಾವ. ಆದರೆ ವೇದಾಂತ ಏನ್ ಹೇಳ್ತದ ಅಂದ್ರೆ, ನಿನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಅದ, ಯಾವುದರಲ್ಲಿ ಮನಸ್ಸನ್ನ ನಿನಗ ಲಯ ಮಾಡಕ್ ಬರ್ತದ, ಸ್ಥಿತಿ ಮಾಡಕ್ ಬರ್ತದ, ಅದನ್ನ ನೀವು ಮಾಡಿದೆ ಅಂದ್ರ ನೀನ್ ಏನಾಗ್ತಿ ಅಂದ್ರ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗ್ತಿ. ನಿನ್ನ ಯಥಾರ್ಥ ಸ್ವರೂಪ ಜ್ಞಾನ, ನಾನು ಆತ್ಮ ಸ್ವರೂಪನಿದ್ದೀನಿ, ಇವು ಎಲ್ಲವೂ ಕೂಡ ನಾನು ಅರಿಯುವುದರಿಂದ, ಇವು ಅರುಸುಗಳು ಪದಾರ್ಥಗಳು ಬೇರೆ, ನಾನು ಅರಿಯವನೇ ನಾ ಬ್ಯಾರೆ, ಅಧಿಷ್ಠಾನ ನಾನು ಬ್ರಹ್ಮ ಸ್ವರೂಪನೇ ಇದೀನಂತ ತಿಳಿಯುವಂತ ಒಂದು ಉದ್ದೇಶ ಇಟ್ಕೊಂಡು ವೇದಾಂತ ನಮ್ಗೆ ಅನೇಕ ರೀತಿಯಿಂದ ಸರಳ ಮಾರ್ಗವನ್ನು ತಿಳಿಸ್ಕೋತ ಬಂದಾರ. ಇಲ್ಲಿ ನಾವು ಮೊದಲ ನೋಡಿದೇವೆ ನಾಮಸ್ಮರಣೆಯೊಳಗ ಇಲ್ಲಿ ಮಂತ್ರ ಯೋಗದಿಂದನೂ ಕೂಡ ನಮ್ಗ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗಕ್ ಬರ್ತದ. ಇವತ್ತ ಯಾವುದೇ ಮಂತ್ರವನ್ನ ನೋಡಿಲಿ, 7 ಕೋಟಿ ಋಷಿಗಳ ಮಂತ್ರಗಳದಾವ. 7 ಕೋಟಿ ಋಷಿಗಳು ಒಂದೊಂದು ಮಂತ್ರವನ್ನ ನೆನೆದು ಅವ್ರು ಮುಕ್ತರಾಗ್ಯಾರ ಅನ್ನುವಂಥದ್ದನ್ನ ಕೇಳಿವಿ.
ಬಹಳ ಮಂದಿ ಪಂಚಾಕ್ಷರಿ ಮಂತ್ರವೇ ಶ್ರೇಷ್ಠ ಮಂತ್ರ, ಆ ಮಂತ್ರವನ್ನ ನೆನೆದು ಅನೇಕ ಋಷಿ ಮುನಿಗಳು ಕೂಡ ಮುಕ್ತರಾದ್ರು ಅನ್ನುವಂಥದ್ದನ್ನ ಸಪ್ತಕೋಟಿ ಋಷಿಗಳೆಲ್ಲ ನೆನೆದ ಮಂತ್ರವ. ಅಂದ್ರೆ ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠ ಮಂತ್ರವ ಅನ್ನುವಂಥದ್ದನ್ನ ಈ ಪ್ರಣವಾಕ್ಷರಿ ಮಂತ್ರವನ್ನ ಅಷ್ಟು ಶ್ರೇಷ್ಠವಾದ ಮಂತ್ರವನ್ನು ಕೂಡ ನೆನೆಯಿರಿ. ಮತ್ತು ಸಟಸ್ಥಳ 6 ಸ್ಥಳಗಳನ್ನು ಒಳಗೊಂಡಂತ ಮಂತ್ರವನ್ನು ಕೂಡ ಓಂ ನಮಃ ಶಿವಾಯ ಈ ಮಂತ್ರವನ್ನು ಕೂಡ ನೆನೆದು ಮನಸ್ಸನ್ನ ಲಯ ಮಾಡಿ ಆ ಮನುಷ್ಯನ ಅಲ್ಲಿ ಸ್ಥಿತಿ ಮಾಡುವಂತ ವಿಚಾರಗಳು ನಮ್ಗ ಆ ಮಂತ್ರದೊಳಗ ನಮ್ಗ ಲಯ ಮಾಡುವಂತ ಶಕ್ತಿ ಬತ್ತು ಅಂದ್ರ ಅದು ಕೂಡ ನಮ್ಮನ್ನ ಏನ್ ಮಾಡ್ತದ ಅಂದ್ರ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದ ಅನ್ನುವಂಥದ್ದನ್ನ ಹೇಳಿ ಇವತ್ತ ನಮಗ ಲಯ ಯೋಗ ಅಂದ್ರ ನಾದದೊಳಗ ಮನಸ್ಸನ್ನ ಲಯ ಮಾಡುವುದು ಇದೊಂದು ಯೋಗ. ಸ್ವಲ್ಪ ಅಲ್ಲ ಚೋಣ ಮಾಡಿ ಈಶ್ವರ ಸಾಪ ಗೊತ್ತು. ಓಂ ನಮಃ ಶಿವಾಯ. ಇಲ್ಲಿ ದಿವಸ ಲಯ ಯೋಗ ಅಂದ್ರ 5 ಪದಗಳನ್ನ ಒಳಗೊಂಡಂತ ಮಂತ್ರ ಯೋಗಗಳನ್ನ ಯಾವ್ಯಾವ ರೀತಿಯಿಂದ ಧರಿಸಬೇಕು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದ್ವಿ. ಆ ಪ್ರಣವದೊಳಗಾಗ್ಲಿ ಮತ್ತು ಸೋಹಂ ಅಂದ್ರ ನಾವೆಲ್ಲರೂ ಹಂ ಶೋ ಅಂತಿರ್ತೀವಿ. ಹಂ ಅಂದ್ರೆ ನಾನು ನಂದು ನಂದು ಅಂತ ಬಂದಿರ್ತೀವಿ. ಯಾವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಮ್ಗೆ ಜ್ಞಾನವನ್ನು ಮಾಡಿಕೊಡ್ತಾನ ಏನಂದ್ರೆ ಸೋಹಂ ನೀನು ಬ್ರಹ್ಮ ಸ್ವರೂಪದಲ್ಲಿ ಹಿಂಗ ಅಂದು ಕೂಡ ಎಮ್ಮಿ ಸ್ಮರಣ ಭಾವ ಯಾವುದನ್ನ ನೀನು ಅದನ್ನೇ ಹಸ್ತಿ ಅದೇ ಆಕಾರಕ್ಕೆ ಅನ್ನುವಂಥದ್ದನ್ನ ಇವತ್ತ ಈ ಕುಕ್ಕಾಗ ಕಥೆನೂ ನಾವು ಕೇಳ್ಕೊಂಡು ಬಂದೀವಿ. ಹಂಗ ಸೋಹಂ ಅನ್ನೋದ ಮನಸ್ಸನ್ನ ಅಲ್ಲಿ ಕೂಡ ಸ್ಥಿತಿ ಆಯ್ತು ಅಂದ್ರ ಆ ಮಂತ್ರದೊಳಗೂ ಕೂಡ ನಾವು ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗಕ್ ಬರ್ತದ ಅನ್ನುವಂಥದ್ದನ್ನ ಮನಸ್ಸನ್ನಲ್ಲಿ ಸ್ಥಿತಿ ಮಾಡಿ ಜ್ಞಾನವನ್ನು ಹೊಂದಾಕ್ ಬರ್ತದ ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ನಮ್ಗೆ ಹೇಳ್ಕೋತ ಬಂದ್ರು. ಆ ನಂತರ ನಿನ್ನೆ ದಿವಸ ಲಯ ಯೋಗ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೊಂಡು ಬಂದಿವಿ. 2 ನುಡಿಗಳನ್ನ ಪಡೆದು ಜಪಿಸಿ ನೋಡಿ ಕೇಳಿ ನೆನೆದು ನಿಜದೊಡಗೂಡಿ ಸುಖಿಸಬಲ್ಲಡೆ ಮುಕ್ತ ಅನ್ನುವಂಥದ್ದನ್ನ ಪಲ್ಲವಿಯನ್ನ ಆಧಾರವಾಗಿ ಇಟ್ಟುಕೊಂಡು ನಿನ್ನೆ ನಾವು ಚರ್ಚೆ ಮಾಡ್ಕೊಂಡು ಬಂದೇವೆ. ಇಲ್ಲಿ ಲಯ ಯೋಗ, ಈ ಲಯ ಯೋಗದಾಗ ಪಡೆಯೋದು ಅಂದ್ರೆ ಇಲ್ಲಿ ಅರ್ಥ ಏನ್ ಮಾಡ್ಯಾರ ಅಂದ್ರ ಮನಸ್ಸನ್ನ ಶಾಂತತೆಯಿಂದ ಇಟ್ಕೊಳ್ಳೋದು. ನಾವ್ ಮನಸ್ಸು ಶಾಂತತೆ ಬರ್ಲಿಲ್ಲ ಅಂದ್ರ ಯೋಗ ಮಾಡಕ್ ಆಗುದಿಲ್ಲ, ಶಾಸ್ತ್ರ ಕೇಳಕ್ ಆಗುದಿಲ್ಲ, ಯಾವುದನ್ನು ಮಾಡಕ್ ಆಗುಲ್ಲ. ಮನಸ್ಸನ್ನ ಸ್ವಲ್ಪ ಶಾಂತ ಶಾಂತತೆ ಇರ್ಬೇಕಂದ್ರ ಮೊದಲು ಒಂದಿಷ್ಟು ಸಾಧನೆಗಳನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಅನೇಕ ಸಾಧನೆಗಳನ್ನ ಹೇಳ್ಕೋತ ಬಂದಾರ. ಇವತ್ತ ನಾಮಸ್ಮರಣೆ ಆಗ್ಲಿ, ಸುಮ್ಮ ಮೌನ ಇರುವುದಾಗ್ಲಿ, ಮತ್ತು ಒಂದಿಷ್ಟು ಪ್ರಪಂಚದೊಳಗ ಏನೇ ಬಂದ್ರು ಕೂಡ ಸಹನೆ ಮಾಡ್ಕೊಳ್ಳೋದು, ಸಹನೆ ಇವೆಲ್ಲ ಕ್ಷಮ ತಿತಿಕ್ಷ ಇವು ಶ್ರದ್ಧಾ ಇವೆಲ್ಲ ಇದ್ದು ಅಂದ್ರ ನಮ್ ಮನಸ್ಸು ಸ್ವಲ್ಪ ಶಾಂತಿ ಇಟ್ಕೊಳಕ್ ಬರ್ತದ. ನಾವ್ ಒಮ್ಮೆಲೆ ಇವತ್ತು ಯಾರನ್ನ ಕರ್ಕೊಂಬನ ಶಾಸ್ತ್ರ ಕುಂದ್ರಿಸಿದ್ರ ಅವ್ರ ಮನುಷ್ಯನ ಕುಂದ್ರದಲ್ಲಿ ಯಾವಾಗ ಹೋಲಿ ಏನ್ ಮಾಡ್ಯಾನು ಯಾವಾಗ ಬಿಟ್ಟಿತ್ತು ಅದು ಮನುಷ್ಯ. ಯಾಕಂದ್ರ ಶಾಂತತೆನೇ ಇರುದಿಲ್ಲ. ಅದಕ್ಕೆ ಇಲ್ಲಿ ಯೋಗ ಮಾಡ್ಬೇಕಾದ್ರ ಇಲ್ಲಿ ಯಾವ ಲಯ ಯೋಗ ಒಂದು ನಾದದೊಳಗ ಮನಸ್ಸನ್ನ ಲಯ ಹೊಂದಿಸ್ಬೇಕಂದ್ರ ಇಲ್ಲಿ ನಮಗೇನು ಬೇಕು ಅಂತಂದ್ರ ಮನಸ್ಸನ್ನ ಶಾಂತತೆಯನ್ನಿಟೋರಿ ಅನ್ನುವಂಥದ್ದನ್ನ ಪಲ್ಲವಿಯೊಳಗೆ ಹೇಳ್ಕೊತ ಬಂದಾರ. ಪಡೆದು ಜಪಿಸಿ ನೋಡಿ ಕೇಳಿ ನೆನೆದು ಇವು 5 ರೀತಿಯಿಂದ ಶಾಂತದಿಂದ ಇಟ್ಟುಕೊಂಡು ಜಪ ಮಾಡೋದ್ರಾಗ್ಲಿ, ಮತ್ತು ಯಾವ್ದಾದ ಒಂದು ವಸ್ತುವನ್ನು ನೋಡುದು, ಮತ್ತು ಒಂದು ಜ್ಯೋತಿ ದೀಪ ನೋಡುದು, ಮತ್ತು ಕೇಳಿದೆ ನೆನೆದು ಅಂದ್ರೆ ಪರಮಾತ್ಮ ನೆನೆದು ನಿಜದೊಡಗೂಡಿ ಯಾವುದಾದ್ರೂ ಒಂದು ಮನಸ್ಸನ್ನ ಅದ್ರಾಗ ಲಯ ಮಾಡಿ ಸುಖಿಸಿ ಬಲ್ಲೊಡೆ ಮುಕ್ತ ನಾನು ಅಂದ್ರೆ ಅವನೇ ಮುಕ್ತ ಆಗ್ತಾನ ಅನ್ನುವಂಥದ್ದನ್ನ ಮನಸ್ಸನ್ನ ಶಾಂತಿ ಹೊಂದಾಕ ಜಪಿಸಾಲಿ, ಮಂತ್ರವನ್ನು ಜಪಿಸಾಲಿ, ಹೃದಯದೊಳಗೆ ಯಾವ್ದಾದ್ರು ಒಂದು ಪ್ರಕಾಶವನ್ನ ಕಾಣುವುದಾಗ್ಲಿ, ಇಂಥವೆಲ್ಲವನ್ನೂ ಕೂಡ ಮನಸ್ಸನ್ನ ಶಾಂತಿಗೊಳಿಸಕ್ಕೆ ಹೇಳ್ಕೋತ ಬಂದಾರ. ಇದ್ರೊಳಗ ನಮ್ಮ ಮನಸ್ಸನ್ನ ಲಯ ಮಾಡಕ್ ಬತ್ತು ಅಂದ್ರ ಇದೇ ಲಯ ಯೋಗ ಅನ್ನುವಂಥದ್ದನ್ನ ಹೇಳಿ ಮುಂದೆ ಏನ್ ಹೇಳ್ದಾರಂದ್ರ, ಲಯ ಯೋಗವನ್ನು ಸಾಧಿಸಬೇಕಾದರೆ ಮೊದಲು ಮನಸ್ಸನ ಶಾಂತತೆಯನ್ನು ಪಡೆಯಬೇಕು, ಆಮೇಲೆ ಪರಮಾತ್ಮ ಕೃಪೆಯನ್ನು ಪಡೆಯುವುದಕ್ಕಾಗಿ ಮಂತ್ರವನ್ನು ಜಪಿಸಬೇಕು, ಆಮೇಲೆ ಹೃದಯ ಪ್ರಕಾಶವನ್ನು ಕಂಡು ಅನೇಕ ವಿಧ ನಾದಗಳನ್ನು ಕೇಳಿ ಆ ಶಂಭುಲಿಂಗನ ಧ್ಯಾನವನ್ನು ಮಾಡಿ
ಪರಬ್ರಹ್ಮನೊಡನೆ ಐಕ್ಯವನ್ನು ಆನಂದವನ್ನು ಹೊಂದುವನಾದರೆ ಮುಕ್ತನಾಗುತ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಹೃದಯದೊಳಗ ಪ್ರಕಾಶವನ್ನು ಕಾಣುವುದಾಗಲಿ ಮತ್ತು ಅನೇಕ ನಾದಗಳದಾವ, ಒಂದೇ ವಿಧಿ ನಾದಗಳಿಲ್ಲ. ಮುಂದೆ ಹೇಳ್ತಾರ ವೀಣೆ ನಾದ, ಯಾವುದರ ಒಂದು ಬಾರಿಸುವ ನಾದದೊಳಗ ಒಬ್ಬೊಬ್ಬರ ಮನಸ್ಸನ್ನ ಇಲ್ಲಿ ಲಯ ಮಾಡಿರ್ತಾರ. ಅದರಂತೆ ಇಲ್ಲಿ ಕೂಡ ಎಂತ ನಾದ ಇರಬೇಕು ಅಂದ್ರ ಆ ಶಂಭುಲಿಂಗನೇ ನಾನೇ ಪರಮಾತ್ಮನಿದ್ದೀನಿ ಅನ್ನುವಂತ ಧ್ಯಾನ. ಆ ಯೋಗದೊಳಗ ಎಂತ ಧ್ಯಾನ ಇರಬೇಕು, ಆ ಪರಮಾತ್ಮನೇ ನಾನದಿನಂತ ಧ್ಯಾನವನ್ನು ಮಾಡಿ ಬ್ರಹ್ಮನೊಡನೆ ಐಕ್ಯತ್ವನು ಹೊಂದಾಕು ಬರ್ತದ ಅನ್ನುವಂಥದ್ದನ್ನ ಈ ಲಯ ಯೋಗದೊಳಗ ಪಲ್ಲವಿಗಳು ಹೇಳ್ಕೊತ ಬಂದಾರ. ಅಂದ್ರೆ ಯಾವುದೇ ಆದ್ರೂ ನೀನು ಮನಸ್ಸನ್ನು ಎಲ್ಲರ ಲಯ ಮಾಡು, ನಮಗ ಅದು ಮುಖ್ಯ ಅಲ್ಲ. ನೀನಗ ಅದ್ಯಾಕೆ ವೀಣ್ಯದೊಳಗ ಇದು ಆಯ್ತು ಬೇಡ, ಒಂದು ಜುಳು ಜುಳು ಹರಿಯುವಂತ ನೀರಿನೊಳಗಾಗ್ಲಿ, ಒಂದ್ ಯಾವ್ದೋ ಶಬ್ದದೊಳಗ ನಾವು ಇವತ್ತ ನೋಡ್ರಿ ಬೈಲಿಗೆ ಹೋಗಿ ಏಕಾಂತದೊಳಗ ಕೂತೇವ ಅಂದ್ರ, ಅಡವಿ ಒಳಗದ ಎಲ್ಲೇ ಕೂತೇವಂದ್ರ ಅಲ್ಲಿ ಏನಿರ್ತದಂದ್ರ ಅನೇಕ ನಾದಗಳು, ಒಂದೊಂದು ಹಕ್ಕಿ ಪಕ್ಷಿಗಳು ಒಂದೊಂದು ನಾದ ಮಾಡ್ತಾವ. ಅದು ಒಂಥರ ನಾದವನ್ನು ನುಡಿಸ್ತದ, ಮತ್ತೊಂದು ಪಕ್ಷಿ ಮತ್ತೊಂದ್ ತರ ನುಡಿಸ್ತಿರ್ತದ. ಅವು ಕೇಳ್ಕೋತ ಹೋದ್ರ ಏನ ಆ ಪ್ರಕೃತಿ ಒಳಗ ಮನಸ್ಸನ್ನ ಲಯ ಮಾಡಕ್ ಬತ್ತು ಅಂದ್ರ ಅದು ಮುಂದೆ ಏನಾಕ್ಕದ, ಅದೇ ದ್ವಾರ ಆ ಶಂಭುಲಿಂಗನ ನಾದವನ್ನು ಕೇಳಿ ಮುಕ್ತನಾಲಕ್ ಬರ್ತದ ಅನ್ನುವಂಥದನ್ನ ಪಲ್ಲವಿಯನ್ನ ಆಧಾರ ಇಟ್ಕೊಂಡು ಹೇಳ್ಕೋತ ಹೊಂಟಾರ. ಇನ್ನು ಯೋಗಾಭ್ಯಾಸ ಮಾಡುವ ಕಾಲದಲ್ಲಿ ಮನಸ್ಸು ಮದ ಮೋಹ ನಿದ್ರೆಗಳಲ್ಲಿ ಲಯವಾಗುತ್ತವೆ. ಅದಕ್ಕೆ ಯಥಾರ್ಥ ಉಪದೇಶ ಮಾಡಿ ಅವುಗಳಿಂದ ನಿವೃತ್ತಿ ಮಾಡಿಸಬೇಕು. ಪುನಃ ಸಂಸ್ಕಾರವಶಾತ್ ವಿಷಯಗಳಲ್ಲಿ ಹೊಂದಿದ್ದೆ ಆದರೆ ಮನಸ್ಸಿಗೆ ಪರಮಾತ್ಮ ಸ್ಮರಣೆಯನ್ನು ಅಭ್ಯಾಸ ಮಾಡಿಸಿ ವಿಷಯಗಳಿಂದ ಬಿಡಿಸಿ ಮನಸ್ಸನ್ನು ಶಾಂತಪಡಿಸಬೇಕೆಂಬುದು ಈ 2ನೇ ನುಡಿ ಒಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ನಾವು ಯೋಗ ಮಾಡಬೇಕು ಅಂತೇಳಿ ನಾವು ಅಭ್ಯಾಸ ಮಾಡ್ತೀವಲ್ಲ, ಅಭ್ಯಾಸ ಕಾಲದೊಳಗ ಯೋಗ ಮಾಡ ಮುಂದೆ ನಮ್ಮಲ್ಲಿ ಏನ್ ಬರ್ತಾವ ಅಂದ್ರ ಇವು ಮದ ಮೋಹ ಮತ್ತು ನಿದ್ರೆ ಇವು ಸಹಜಿಕ ಬರ್ತಾವ. ಯೋಗ ಸಾಧಿಸ್ತು ಅಲ್ಲಿ ಯೋಗ ಏನೋ ಅವಾಗ ಯೋಗ ಮಾಡೋದ್ರಿಂದ ಸಿದ್ಧಿ ಆಯ್ತು ಅಂದ್ರ ಜನ ಅವ್ಗೆ ಗಂಟಿ ಬೀಳ್ತಾರ, ನೀವು ಎಂತ ಯೋಗಿಗಳು, ಅದು ನಿಮ್ಮಂತ ಶ್ರೇಷ್ಠ ಯಾರು ಇಲ್ಲ ಅಂತ ಎಲ್ಲರೂ ನಮಸ್ಕಾರ ಮಾಡುದು, ಏನೇನೋ ಮಾಡೋದ್ರಿಂದ ನಾನೇ ಯೋಗಿ ಇದೀನಿ, ನಾನೇ ಸಾಧಿಸ್ತೀನಿ ಅಂತ ಹೇಳಿ ಅಹಂಕಾರ ಬರ್ತದ. ಆ ಅಹಂಕಾರ ಮದವನ್ನು ಬರದಂತೆ ಮಾಡ್ಕೋರಿ. ಮತ್ತೆ ನಾವ್ ಯೋಗ ಮಾಡೋ ಮುಂದೆ ನಿದ್ದಿ ಸ್ವಲ್ಪ ನಮಗ ವೃತ್ತಿ ಶಾಂತ ಆಯ್ತು ಅಂತ ಸುತ್ತ ನಿದ್ದಿಗ್ ಹೋಗ್ತಿರ್ವಿ, ನಿದ್ದಿಗೂ ಹೋಗ್ಬೇಡ್ರಿ. ಇದನ್ನೆಲ್ಲವನ್ನು ನಾವು ಇದನ್ನ ತಿಳ್ಕೊಂಡು ಪುನಃ ಮನಸ್ಸನ್ನ ಎಲ್ಲಿ ಲಯ ಮಾಡಬೇಕು ಅಂದ್ರೆ ನಾದದೊಳಗ. ನಾದ ಅಂದ್ರೆ ಯಾವ್ದಾದ್ರು ವೀಣೆ ನುಡಿದಾಗ್ಲಿ ಕೇಳ್ಕೊತ ಬಂದಿಲ್ಲ, ಯಾವ್ದಾದ್ರೊಳಗ ಮನಸ್ಸನ್ನ ಲಯ ಮಾಡ್ತು ಅಂದ್ರ, ಮನಸ್ಸು ಸಂತೋಷ ಪಡಕವತ್ತು ಅಂದ್ರ, ಮನಸ್ಸ ಸ್ಥಿತಿ ಆಯ್ತು ಅಂದ್ರ ಮುಂದೆ ಏನಾಯ್ತು ಅಂದ್ರ ನಾನು ಬ್ರಹ್ಮನೇ ಇದ್ದೀನಿ ಎನ್ನುವಂಥದನ್ನ ಮನಸ್ಸದ ಲಯ ಮಾಡಿ ಆ ಪರಮಾತ್ಮ ನನ್ನ ಕಾಣಾಕನು ಕೂಡ ಲಯ ಯೋಗ ಒಂದು ಶ್ರೇಷ್ಠವಾದ ಯೋಗ ಅನ್ನುವಂಥದ್ದನ್ನ ಇದು ಹೇಳ್ಕೋತ ಹೊಂಟಾರ. ಇಲ್ಲಿ ಮದ ಮೋಹ ನಿದ್ರೆ ಬೋಧಿಸಿ ವಿಷಯದೊಳು ಸಂಚರಿಸಲು ಅಯ್ಯನೆ ಬರೆಸೆಳೆದು ಕುಡಿದು ವಾರದೊಳು ಈಶ ನೆನೆಯು ಬರೆಸಿ ನಿಜ ಹೃದಯವನ್ನು ನಿಂತು ಸಹಿತಿಡುವ ರೀತಿಯನ್ನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾಗ 1ನೇ ನುಡಿಯೊಳಗ ನಿನ್ನೆ ಕೇಳ್ಕೊಂಡ್ ಬಂದೇವಿ. ಈ ಮದ ಹೆಂಗ್ ಬರ್ತದ ಅನ್ನುವಂಥದ್ದನ್ನ ನಿನ್ನಿಂದ ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದೇವಿ. ನಾವು ಏನೋ ಒಂದಿನ ದೃಷ್ಟಾಂತ ಹೇಳಿದ್ರು, ಮಾನಿಗಳ ಹಣ್ಣಿಗಾಗಿ ನಾವು ಮಾನಿ ಗಿಡ ಹಚ್ಚಿವಿ. ಆ ಹಣ್ಣ ಗಿಡ ಏನಾಗ್ತದ ಮುಂದೆ ನಮ್ಗೆ ಹೆಂಗ್ ನೆರಳು ಕೊಡ್ತದ, ಆ ನೆರಳ ನಮಗೆ ಹೆಂಗ್ ಪ್ರಯೋಜನ ಅದ, ಹಂಗಿಲ್ಲಿ ನಾವ್ ಯೋಗ ಮಾಡಕತ್ತೀವಿ ಅಂದ್ರ ನಮ್ ಮನಸ್ಸ ಅಲ್ಲಿ ಲಯ ಆಯ್ತು ಅಂದ್ರ ನಮ್ಗೆ ಏನಾಗ್ತದ ಅಂದ್ರ ಒಂದೊಂದು ಸಿದ್ಧಿ ಆಗ್ತಾವ. ಸಿದ್ಧಿ ಆದಾಗ ಜನ ಆ ಸಿದ್ಧಿಗಾಗಿ ಗಂಡು ಬಿಡ್ತಾರ. ಜನಕ್ಕೆ ಜ್ಞಾನಕ್ಕೆ ಗಂಡು ಬಿಡಲ್ಲ, ಸಿದ್ಧಿ ಗಂಡು ಬಿಡ್ತಾರ. ಅಲ್ಲಿ ಕೂಡ ನೀವು ನಿಮ್ಗೆ ಸಿದ್ಧಿ ಒಂದೊಂದು ಏನೋ ಅದು ಅಂದ್ರ ಸಿದ್ಧಿ ಒಳಗೆ ಬ್ಯಾಡ್ರಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾಗ ಸಿದ್ಧಿ ಗಳಿಸಿದ್ರು ಕೂಡ ಸಿದ್ಧಿ ನಮ್ಗೆ ಕೊಡದೇವಂದ್ರ ಮದ ಬರ್ತದ, ಅಹಂಕಾರ ನಾನೇ ಮಾಡ್ತೇ ನಾನಂತ ಮತ್ತ ಒಳ್ಳೆ ಬರ್ತದ. ನಾನು ಮರಿಯಬೇಕಾಗ್ಯಾರಂದ್ರ ಮತ್ತಿಷ್ಟು ನಾವು ಇವತ್ತು ನಿದ್ದೆ ಒಳಗೂ ಕೂಡ ಏನಿರ್ತದ, ಮನಸ್ಸಲ್ಲಿ ಲಯ ಆಗ್ತದ, ಸ್ವಲ್ಪ ಜಡ ಇರ್ತದ, ಅಲ್ಲಿ ಕೂಡ ನಮ್ಮ ಮನಸ್ಸನ್ನ ಸ್ಥಿತಿ ಮಾಡಕ್ ಆಗುದಿಲ್ಲ. ಜಾಗೃತಿ ಒಳಗನೆ ಇರ್ಬೇಕು, ಮನನು ಬಂದಿರ್ಬಾರ್ದು, ನಿದ್ದೆನೂ ಬಂದಿರ್ಬಾರ್ದು. ಆದರೆ ಮನಸ್ಸು ಮಾತ್ರ ಪರಮಾತ್ಮನಲ್ಲೇ ಬೆರೆತಿರ್ಬೇಕು, ಲಯವಾಗಿರ್ಬೇಕು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಬಂದಾಗ ನಾವೆಲ್ಲ ತಿಳ್ಕೊಂಡ್ ಬಂದೇವಿ. ಯೋಗಾಭ್ಯಾಸ ಮಾಡುವ ಕಾಲದಲ್ಲಿ ಮನಸ್ಸಿಗೆ ಮದ ಬರ್ತದೆ,
ಯಾಕಂದ್ರೆ ಯೋಗದಿಂದ ಇವನಿಗೆ ಇಚ್ಛೆ ಇಲ್ಲದಿದ್ದರೂ ಸಿದ್ಧಿಗಳು ಪ್ರಾಪ್ತಿ ಆಗ್ತವು. ಅದರಿಂದ ಅವನಿಗೆ ಮದ ಬರುತ್ತದೆ. ಆ ಮದದಿಂದ ಮನುಷ್ಯನಿಗೆ ಯೋಗ ಸಿದ್ಧಿ ಆಗದೆ ಯೋಗವುದರಿಂದ ಯೋಗ ಭ್ರಷ್ಟನಾಗುತ್ತಾನೆ. ಅದಕ್ಕಾಗಿ ಯೋಗಾಭ್ಯಾಸ ಮಾಡತಕ್ಕ ಅಧಿಕಾರಿಗಳು ಮದದಿಂದ ರಹಿತನಾಗಿರ್ಬೇಕು. ನಾನು ಯೋಗ ಸಾಧಿಸಿದ್ದೇನೆ, ನನ್ನ ಹಾಗೆ ಸಾಧಿಸುವವರು ಇಲ್ಲವೆಂದು ಮದ ಬರುತ್ತದೆ. ಈ ಮದ ಬಂದ ಕಾಲದಲ್ಲಿ ಅಧಿಕಾರಿಯಾದಂತವನು ತನ್ನ ಮನಸ್ಸನ್ನು ಕುರಿತು ನೀನು ಸಾಧಿಸಿದ್ದಾದ್ರೂ ಏನು ಅಂತೇಳುವಾಗ ಏನ್ ಮಾಡ್ಬೇಕಂದ್ರ ಆ ಮದ ಬಂದ ಕಾಲಕ್ಕ ತನ್ನನ್ನು ತಾನು ವಿಚಾರ ಮಾಡ್ಬೇಕು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಅಂದ್ರೆ ಒಂದು ದೃಷ್ಟಾಂತ ಕೊಟ್ಟಾರ. ಯಾವ್ದಪ್ಪ ಅಂದ್ರೆ ಕಾಕ ಶಂಡನಂಬ ಇವತ್ತ ಯೋಗನ್ನ ಮಾಡಿ ಎಷ್ಟೋ ಯುಗಗಳಲ್ಲಿ ಅವನ ಕಾಲವನ್ನು ಕಳೆದಿದ್ದ ಅನ್ನುವಂಥದ್ದನ್ನ ಎಷ್ಟೋ ಯುಗ ವರ್ಷ ದಿನ ತಿಂಗಳ ಅಲ್ಲ ಯುಗಗಟ್ಟಲೆ ಅವ ಕಾಲ ಕಳೆದಿದ್ದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ದೃಷ್ಟಾಂತ ಕೇಳ್ಕೊತ ಬಂದಿವಿ. ವಶಿಷ್ಠರನ್ನ ಭೇಟಿ ಆಗ್ಬೇಕು ಅಂತೇಳಿ ದರ್ಶನಕ್ಕೆ ಹೋದಾಗ ಅವಾಗ ಬರ್ರಿ ಗುರುಗಳೇ, ನೀವು ಯಾವಾಗ ಬಂದ್ರಿ, ಆರಾಮದ್ರಿ ಅಂತ ಉಪಚಾರ ಮಾಡಿ ಅವ್ರಿಗೆ ವಿಚಾರ ಮಾಡಿ ವಿನಯದಿಂದ ಅವ್ರು ಬದಲು ಮಾಡ್ಕೊಂಡಂತ. ಅಷ್ಟು ವರ್ಷ ತಪಸ್ಸು ಮಾಡಿದವ್ರು ಮುಂದ ಅವ್ರಿಗೆ ಕೇಳಿದ್ರಂತ ವಶಿಷ್ಠರು, ನಾನು ಯಾರು ಅಂತ ಕೇಳಿದಾಗ, ನೀವು ವಶಿಷ್ಠ ಋಷಿಗಳು ಮುನಿಗಳು, ಹಿಂಗ ನೀವು ಉದ್ಧಾರಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ನೀವು 8 ಸಲ ಅವತಾರವನ್ನು ಪಟ್ಟು ಬಂದಿರಿ, ಅವರೇ ನೀವು ವಶಿಷ್ಠರು ಅಂತ ಹೇಳಿದ್ರಂತ. ಅಂದ್ರೆ ಅವ್ರು ಎಷ್ಟು ವರ್ಷ ಇದ್ರ ಮ್ಯಾಲ ಬದುಕಿರ್ಬೇಕು, ಅಷ್ಟಂತ್ರ ನಾವ್ ಏನು ತಪಸ್ಸು ಮಾಡಿಲ್ಲ, ನಾವು ಅಷ್ಟೇನು ಯೋಗ ಸಿದ್ಧಿಯನ್ನು ಪಡ್ಕೊಂಡಿಲ್ಲ, ನಮಗ್ ಮತ ಬರಬಾರ್ದು, ಅಹಂಕಾರ ಬರಬಾರ್ದು ಅನ್ನುವಂತ ಅಲ್ಲಿ ಹೇಳುವ ಉದ್ದೇಶ ತಾತ್ಪರ್ಯ ಅದ. ಯಾಕೆ ಅದನ್ನ ದೃಷ್ಟಾಂತ ಕೊಡ್ತಾರಂದ್ರ, ಈಗ ನಾವ್ ಏನೋ ಮಾಡಿದ ಮುಂದ ನಮ್ಗೆ ಒಂದು ಶಾಸ್ತ್ರಗಳ ಗೊತ್ತು ಅಂದ್ರೆ ನಮ್ಗ್ ಶಾಸ್ತ್ರಿಗಳು ಅಂದ್ರೆ ನಮ್ಗೆ ಎಷ್ಟು ಅಹಂಕಾರ ಬಂದ್ಬಿಡ್ತದೆ. ಯಾಕೆ ಜ್ಞಾನ ಆಗಿತ್ತು ಅಂದ್ರ ನಿಜವಾದ ಬರುದಿಲ್ಲ. ನಾವು ಶಬ್ದ ಕಲ್ತಿದ್ದೀವಿ ಅಂದ್ರ ನಮ್ ಹೊಗಳಕತ್ರ ನಮ್ಗೆ ಅಹಂಕಾರ ಬಂದ್ಬಿಡ್ತದ. ಅದಕ್ಕ ಈ ಅಂತ ಯೋಗ ಹೇಳೋ ಉದ್ದೇಶನು ಅಲ್ಲಿ ಅಷ್ಟು ವರ್ಷ ತಪಸ್ಸು ಮಾಡಿದಂತ ಕಾಕಪ್ರಚಂಡ ಋಷಿ ಎಷ್ಟೋ ಯುಗಗಟ್ಟಲೆ ತಪಸ್ಸು ಮಾಡಿದರೂ ಕೂಡ ಅವನಲ್ಲಿ ನಿರಹಂಕಾರದಿಂದ ಇದ್ದ ಅನ್ನುವಂಥದ್ದನ್ನ ಅಲ್ಲಿ ಕೊಡೋ ತಾತ್ಪರ್ಯ. ಮತ್ತ ಇನ್ನ ಕೃಷ್ಣ ಪರಮಾತ್ಮನು ಕೂಡ ಅವಂತೂ ಕೂಡ ಅವ 8ನೇ ಅವತಾರ ಅಂತ, ಕೃಷ್ಣನು ಕೂಡ ದಶಾವತಾರದಲ್ಲಿ 8ನೇ ಅವತಾರ ನಿಂದು ಅನ್ನುವಂಥದ್ದನ್ನ ಯಾರಪ್ಪ ಅಂದ್ರ ಕಾಕ ಪ್ರಚಂಡ ಋಷಿ ಅವ್ ಹೇಳ್ಕೋತ ಬಂದಿದ್ದಂತ. ಇಲ್ಲಿ ಒಟ್ಟಾರೆ ಇಲ್ಲಿ ಏನ ನಮ್ಗೆ ಗೊತ್ತಾಯ್ತು ಅಂದ್ರೆ ಮನುಷ್ಯಗೆ ಉಪದೇಶ ಮದದಿಂದ ರೈತನಾಗ ಅಂದ್ರೆ ಮದದಿಂದ ರೈತನಾಗಿರ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಇನ್ನೊಂದು ಏನ್ ಹೇಳೋದಾರ, ಯೋಗಾಭ್ಯಾಸ ಮಾಡೋ ಕಾಲದಲ್ಲಿ ಮೋಹ ಉತ್ಪತ್ತಿ ಆಗುವುದು ಸ್ವಾಭಾವಿಕ. ಯಾಕಂದ್ರೆ ಯೋಗದಲ್ಲಿ ಸಿದ್ಧಿಗಳು ಪ್ರಾಪ್ತಿ ಆಗುತ್ತವೆ, ಅವು ಪೂರ್ಣ ಹೇಳ್ಕೋತ ಬಂತವೆ. ಅದನ್ನ ನಾವ್ ಏನ್ ಮಾಡ್ಬೇಕಂದ್ರ ಈ ಸಿದ್ಧಿಗಳಾದ್ರೂ ಕೂಡ ನಾವ್ ಇವತ್ತು ಎಲ್ಲರಿಗೂ ಕೊಡ್ತದ. ಸಿದ್ಧಾರೂಢರಲ್ಲಿ ಅಷ್ಟಮ ಸಿದ್ಧಿಗಳಿದ್ರು ಕೂಡ ಅವ್ರು ಒಂದು ಸಿದ್ಧಿಗಳನ್ನ ಬಳಸ್ಕೊಂಡಿಲ್ಲ. ಒಂದು ಸಿದ್ಧಿಗಳ ಶ್ರೇಷ್ಠ ಅಂತ ಅವ್ರು ಯಾವ ಒಂದು ಕಥಾಮೃತಗಳು ಬಂದಿಲ್ಲ, ಯಾರ ಮುಂದೆ ಹೇಳಿದ್ದು ಒಂದು ಉದಾಹರಣೆನೂ ಬಂದಿಲ್ಲ. ಅವು ಲೋಕ ಉದ್ಧಾರಕ್ಕಾಗಿ ತಾನೇ ಆಗ್ತಿದ್ವು ಅಂತ, ಬರೀ ಸಂಕಲ್ಪದಾಗೆ ತಾನೇ ಆಗ್ಬಿಡ್ತಿದ್ವು ಅಂತ. ನಾ ಮಾಡೀನಿ ಅಂತೇಳಿ ಅವ್ರು ಒಂದು ಅಂದಿಲ್ಲ ಅಂತ. ಇವತ್ತ ಮೇಘ ವಿದ್ಯಾಧರ್ಶರ ಸತ್ತವ್ರನ್ನು ಬದುಕಿಸ್ಯಾರ. ಇವತ್ತ ಅಡವಿ ಒಳಗ ಇದ್ದಾಗ ಕಳ್ಳರು ಬಂದ್ರು ರಕ್ಷೆ ಮಾಡ್ಯಾರ, ಅವ್ರ ಇದ್ದಿರೋರು. ಇದೆಲ್ಲ ಅಷ್ಟಮ ಸಿದ್ಧಿಗಳವರಲ್ಲಿ ಲಗ್ಮ ಗರಿಮ ನಾವ್ ಏನೋ ಗೊತ್ತು ಬಂದೇವಲ್ಲ ಪ್ರಾಪ್ತಿ ಅವೆಲ್ಲ 8 ತರ ಈ ಸಿದ್ಧಿಗಳನ್ನು ಕೂಡ ಇದ್ರು ಕೂಡ ಸಿದ್ಧಾರೂಢರು ಎಂದೂ ಬಳಸಿಕೊಳ್ಳಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದಾರ. ಇರ್ಲಿ, ಇಲ್ಲಿ ಇವಾಗ ಏನಾಗ್ತದಂದ್ರೆ ಯೋಗ ಮಾಡೋದ್ರಿಂದ ಏನಾದ್ರೂ ಬಂದ್ರು ಕೂಡ ಅವ್ರ ಕಡೆ ಲಕ್ಷ್ಯ ಹೋದರೆ ಅವ್ರನ್ನ ನಾವು ಬಿಟ್ಟು ಹೊರಗಬಾರ್ದು. ಮತ್ತಿಷ್ಟ ಆ ಮನಸ್ಸನ್ನ ಬ್ರಹ್ಮನಲ್ಲಿ ಲಯ ಮಾಡುವುದು, ಸ್ಥಿತಿ ಮಾಡುವುದೇ ಶ್ರೇಷ್ಠ. ಆ ನಾದದೊಳಗ ಯಾವುದೇ ಒಂದು ನಾದವನ್ನು ತಗೊಂಡು ಆ ನಾದದೊಳಗ ವೀಣೆ ಇರ್ಲಿ ಅವ್ರು ಹೇಳ್ಕೊತ ಬಂದಾರ. ಅನೇಕ ಹೇಳ್ಕೋತ ಬಂದಾರ. ಅಲ್ಲಿ ಯಾವ್ದಾರ ಭಜನಾದಾಗ ಆಗಲಿ, ಒಂದು ಗಾಯನದಾಗ, ಒಂದು ಸ್ಟೇಟು ಹೇಳ್ಕೊತ ಬಂದಾರ. ನಮ್ಗ ಗೊತ್ತಿಲ್ಲ. ಅವ್ರೊಳಗ ನೀವು ಯಾವ್ದಾದ್ರ ಒಂದು ಮನಸ್ಸನ್ನ ಲಯ ಮಾಡ್ರಿ ಅನ್ನುವಂಥದ್ದನ್ನ ಅಲ್ಲಿ ಹೇಳಿ ಈಗ ಏನ್ ಹೇಳ್ತಾರಂದ್ರೆ, ಇನ್ನೂ ಜೀವನಿಗೆ ನೀನೇ ಪರಮಾತ್ಮರಿ ಒಂದು ತೋರಿಸಕ್ಕ ಮಹಿಮೆಯಿಂದ ಕೂಡಿದ ಮಂತ್ರಗಳನ್ನು ಜಪಿಸಿ ಸುಖಿಸಬಲ್ಲನಾದರೆ ಇಲ್ಲಿ ಇದರೂ ಕೂಡ ಈ ಜೀವನಿಗೆ ನೀನೇ ಪರಮಾತ್ಮರಿ ಇದ್ದುದ್ದೇನೆ, ನಾನ್ ಪರಮಾತ್ಮ ಸ್ವರೂಪನಿದ್ದೀನಿ, ಮರುವಾಗ್ಯದ. ಹೆಂಗ ಮರುವಾಗ್ಯದ ಅಂದ್ರ ಕತಿ ಹೇಳ್ಕೊತ ಬಂದೇವಿ. ಹಂಗದ್ರ ಹೆಣ್ಣು ಮಗಳು ಒಂದು ಶರಗಂತ ಮ್ಯಾಗಿತ್ತು, ಮುಂದ ತನ್ನ ಮಾಂಗಲ್ಯ ಸೂತ್ರ ಹಿಂದ್ ಹೋಗಿತ್ತು. ಆಕೆ ಏನಿಗಾಗಿ ನೋಡಿದಾಗ ನನ್ ಮಂಗಲ ಸೂತ್ರ ಕಳೀತು ಅಂತಂದು, ಕಳೀತು ಅಂದಾಗ ಅವ
ಜ್ಯೋತಿಷ್ಯಾಲಿ ಸದ್ಗುರುನಾಥರು ಯಾರೇ ಆಗ್ಲಿ ಆ ಮಂಗಲ ಸೂತ್ರವನ್ನ ಅವ ತಂದು ಕೊಟ್ಟು ನಾನು ಇಲ್ಲ ಮೊದಲೆಲ್ಲರ ಕಳೆದಿತ್ತನು ಅಂದ್ರೆ ಇಲ್ಲ ಕಳೆದಿಲ್ಲ ತಂದು ಕೊಟ್ಟಿಲ್ಲ ಮೊದಲೇ ಪ್ರಾಪ್ತಿ ಅದ ಅದು ಏನಾಗಿತ್ತಪ್ಪ ಅಂದ್ರ ಅವಾಗ ಮರು ತೆಗಿತಾರ ಹಂಗ ನಾನ್ ಮೊದಲೇ ಪ್ರಾಪ್ತ ಸ್ವರೂಪನೇ ನಾ ಮುಕ್ತ ಸ್ವರೂಪನೇ ನಾನು ಎನ್ನುವಂಥದ್ದನ್ನ ತಿಳಿಸಾಕ ಇಲ್ಲಿ ಏನ್ ಹೇಳ್ತಾರಂದ್ರ ಇಲ್ಲಿ ಇನ್ನೊಂದ್ ಸ್ವಲ್ಪ ಏನ ಅಂತಾರಂದ್ರ ಈ ಪಂಚಮಹಾ ಈ ಪ್ರಕೃತಿಯಿಂದ ಈ ಬ್ರಹ್ಮನಿಂದ ಹಂಗ ಮಾಯ ಬಿಡ್ತು ಮಾಯ ಮೂಲ ಮಾಯ ವಿಕಾರ ಹೊಂದಿ ಪ್ರಕೃತಿ ಆಯಿತು ಪ್ರಕೃತಿಯಿಂದ ಮಹತ್ತತ್ವ ಆಯ್ತು ಮಹತ್ತತ್ವದಿಂದ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳಾದವು ಪಂಚ ತನ್ಮಾತ್ರೆಗಳಿಂದ ಪಂಚಮೂರ್ತಿಗಳಾದವು ನಾವು ಕೇಳ್ಕೊಂಡು ಬಂದೇವಿ ಇಲ್ಲಿ ಮಹದಾದಿ ಮರೆಯ ತೊಲಗಿಸಿ ಮಾಯಾತೀತವನ ನಿಜ ಅನುಭವ ಮನನ ಸತ್ಸಾನ ಸಹಜ ಸಂಧಾನಿಸುವ ತಲುಗಿ ತೋರಲು ಮಂತ್ರ ಎಂಬ ಮಹಿಮೆ ಪಡೆದು ಮನುಗಳನ್ನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ ಇಲ್ಲಿ ಈ ಹೇಳ್ಕೊತ ಬಂದೇವಲ್ಲ ಈ ವೇದಾಂತಗಳಲ್ಲಿಯೂ ಕೂಡ ಮನಸ್ಸನ್ನು ಲಯ ಮಾಡಿ ಲಯ ಯೋಗ ಅಂತ ಮನಸ್ಸನ್ನ ಅಲ್ಲಿ ಲಯ ಮಾಡಿದ್ರು ಕೂಡ ಮನಸ್ಸನ್ನ ಸ್ಥಿತಿ ಮಾಡಕ್ ಬರ್ತದ ಅನ್ನುವಂಥದ್ದು ಇಲ್ಲಿ ಹೇಳ್ಕೊತ ಬಂದಾರ ಏನ್ ಹೇಳಿದ ಅಹಂಕಾರ ಮಹತ್ತತ್ವ ಪ್ರಕೃತಿಯು ಮಾಯಿ ಸ್ವರೂಪವನ್ನು ಮುಚ್ಚುವಂತದಾಯ್ತು ಈ ಪ್ರಕಾರ ಸ್ವರೂಪವನ್ನು ಮರೆ ಮಾಡಿದ ಮಹತ್ತತ್ವೇ ಮೊದಲು ಮಾಡಿಕೊಂಡು ಭೌತಿಕ ಪದಾರ್ಥವರಿಗೆ ಇದ್ದ ಮರಿವೆಗಳೆಲ್ಲವನ್ನು ತೊಲಗಿಸಿ ಮಾಯಾತೀತನಾಗಿದ್ದ ತನ್ನ ನಿಜವನ್ನು ತಿಳಿಸಿ ಮನನ ಶಕ್ತಿಯಿಂದ ಕೂಡಿದ ಜೀವನಿಗೆ ನೀನೇ ಶಿವನೆಂದು ಕೃಪೆ ಮಾಡಿ ತೋರಿಸತಕ್ಕಂಥದ್ದು ಮಂತ್ರವಾಗಿರುತ್ತದೆ ಎಂಬ ಮಹಿಮೆಯಿಂದ ಕೂಡಿದ ಮಂತ್ರವನ್ನು ಜಪಿಸಿ ಸುಖಿಸುವಂತನಾದರೆ ಮುಕ್ತನಾಗುತ್ತಾನೆ ಎನ್ನುವಂಥದ್ದನ್ನ ಈ 2ನೇ ನುಡಿಯೊಳಗೆ ಹೇಳ್ಕೊತ ಬಂದ್ರೆ ಈ 3ನೇ ನುಡಿಯೊಳಗೆ ಏನ್ ಹೇಳ್ತಾರಂದ್ರ ಅನೇಕ ಪ್ರಕಾರವಾದ ಪ್ರಕಾಶವನ್ನು ಕಂಡು ಸುಖಿಸಬಲ್ಲವನು ಮುಕ್ತನಾಗುತ್ತಾನೆ ಎನ್ನುವಂಥದ್ದನ್ನ ಇಲ್ಲಿ ಹೇಳಬರ್ತಾರ ಏನಂದ್ರ ಒಂದ್ ಯಾವ್ದಾದ್ರೂ ದೀಪವನ್ನು ನೋಡುದು ಸೂರ್ಯನನ್ನು ನೋಡುದು ಚಂದ್ರನನ್ನು ನೋಡುದು ಅಲ್ಲಿ ಮನಸ್ಸನ್ನ ಅದರಾಗಿ ಲೆಕ್ಕ ಮಾಡ್ತಾರೆ ಅದು ಒಂದು ಯೋಗದೊಳಗೆ ಒಂದು ಪಾರ್ಟ್ಸ್ ಅದೊಂದು ಭಾಗ ಇವತ್ತು ನಾವು ಇವ್ರು ಕೇಳ್ತೇವೆ ಯಾರಂದ್ರ ಸ್ವಾಮಿ ಅಯ್ಯಪ್ಪ ಇದ್ದವರು ಅಲ್ಲಿ ಕೂಡ ಅಲ್ಲಿ ಜ್ಯೋತಿ ಕಾಣ್ತದ ಅಂದ್ರು ಕೂಡ ಜ್ಯೋತಿ ಒಳಗ ಅವ್ರ ಮನಸ್ಸನ್ನ ತಿಂಗಳಾನಿಟ್ಲಿ ಅವ್ರು ಸಾಧನೆ ಮಾಡಿರ್ತಾರ ಉಪವಾಸ ಅಲ್ಲಿ ಅವ್ರಿಗೆಲ್ಲಾ ಏನು ತಣ್ಣಿ ಜಳಕ ಮಾಡಿ ದೇಹಾದಿ ದಂಡನೆ ಮಾಡಿರ್ತಾರ ಮಾಡಿದಾಗ ಅವ್ರಿಗೆ ಏನಾಗ್ತದ ಒಂದು ಭಾವ ಇರ್ತದ ಅಲ್ಲಿ ಕಾಣ್ಬೇಕು ಅಂತೇಳಿ ಅವ್ರಿಗೂ ಕೂಡ ಅಲ್ಲಿ ಏನಾಗ್ತದಂದ್ರ ಮನಸ್ಸನ್ನ ಆ ಜ್ಯೋತಿ ಕಾಣ್ತದ ಅಂತೇಳಿ ಅಲ್ಲಿ ಮನಸ್ಸನ್ನ ಅವ್ರ ಸ್ಥಿತಿ ಮಾಡಿ ಅಲ್ಲಿ ಕೂಡ ಜ್ಯೋತಿಯನ್ನ ಕಂಡೇವಿ ಅಂತ ಹೇಳ್ತಾರ ಅವ್ರಿಗೆ ಗೊತ್ತ ಆದ್ರ ಅಲ್ಲಿ ಕೂಡ ಮನಸ್ಸನ್ನ ಲಯ ಮಾಡ್ತಾರ ಅವ್ರಿಗೆ ಕೂಡ ಅಲ್ಲಿ ಆನಂದ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯ ಅದ ಹಿಂಗ ಒಬ್ಬೊಬ್ರು ದೀಪವನ್ನು ನೋಡಿ ಯೋಗವನ್ನ ಮಾಡ್ತಾರ ಮನಸ್ಸನ್ನ ನೇರ ದೃಷ್ಟಿಯಿಂದ ನೋಡುದು ಆ ಜ್ಯೋತಿಯನ್ನೇ ನೋಡಿ ಮನಸ್ಸನ್ನು ಅಲ್ಲಿ ಕೂಡ ಲಯ ಮಾಡ್ತಾರ ಒಂದು ಚಂದ್ರನಲ್ಲಿ ಸೂರ್ಯನಲ್ಲಿ ಒಂದು ನಕ್ಷತ್ರದಲ್ಲಿ ಇನ್ನ ಏನೇನೋ ಮಿಂಚಿನ ಹುಳ ವಜ್ರ ಹಳ್ಳ ಒಂದ್ ಏನೇನೋ ನೋಡ್ಕೊಂಡು ಅದ್ರಾಗೆ ಮನಸ್ಸನ್ನ ಲಯ ಮಾಡ್ತಾರ ಅದು ಒಂದು ಪಾರ್ಟ್ಸ್ ಅದೊಂದು ಯೋಗದೊಳಗೆ ಬರ್ತದ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಬಂದ್ರ ಇನ್ನು ಇಲ್ಲಿನ ಏನ್ ಹೇಳೋದಂದ್ರೆ ಇನ್ನೂ ನಾದಗಳೊಳಗ ಇನ್ನ ಅನೇಕ ನಮೂನಿ ನಾದಗಳದಾವ ಅನ್ನುವಂಥದ್ದು ನೀನ್ ಹೇಳ್ತಾರ ಯಾವ್ಯಾವಪ್ಪ ನಾದ ಅನ್ನುವಂಥದ್ದನ್ನ ಈ ಪದದೊಳಗೆ ಹೇಳ್ತಾರ ಅಂದ್ರೆ ಅನೇಕ ಪ್ರಕಾರದ ನಾದಗಳನ್ನು ಕೇಳಿ ಸುಖಿಸಬಲ್ಲವನು ಮನಸ್ಸನ್ನ ಅಲ್ಲಿ ಸುಖದೊಳಗೆ ಇಡಾಕ್ ಬತ್ತು ಅಂದ್ರ ಮುಕ್ತಿ ಸುಖವೇ ಮುಕ್ತಿ ನಮ್ಗೆ ಏನಾಗ್ಯದ ಮುಕ್ತಿ ಅಂದ್ರೆ ಏನೋ ಪದ ಅಂತಲ್ಲ ಸಮಾಧಾನದಿಂದ ಇರಾಕ್ ಬತ್ತು ಅಂದ್ರ ಮನಸ್ಸನ್ನ ಅದ್ರಾಗ ಲಯ ಆಯ್ತು ಅಂದ್ರೆ ವೃತ್ತಿ ಹೊರಗೆ ಬಹಿರ್ಮುಖ ಆಗಲ್ಲ ಅಂತರ್ಮುಖಿ ಆದಾಗ ಆನಂದ ಆಗ್ತದ ಅಂತರ್ಮುಖಿ ಆಯ್ತು ಅಂದ್ರೆ ತನ್ನ ಸ್ವರೂಪದ ಆನಂದನ ಅನುಭವಿಸ್ತಾನಲ್ಲಿ ನಾವು ಯಾಕಿಲ್ ಒತ್ತೆ ಹೇಳ್ಬೇಕಂದ್ರ ತನ್ನ ಸ್ವರೂಪ ಆನಂದ ಸ್ವರೂಪ ಅದನ್ನ ಆನಂದ ಸ್ವರೂಪನ ಅನುಭವಿಸುವಂತ ಅಲ್ಲಿ ಗುರ್ತಾಗ್ತದ ಅವಾಗ ಈ ಹೊರಗಿನ ವಿಷಯಾದಿಗಳನ್ನ ಬಿಟ್ಟು ಇದ್ರಾಗ ಎಲ್ಲಿ ನಾದದೊಳಗ ಮನಸ್ಸನ್ನ ಲಯ ಮಾಡ್ತಾನ ಅಲ್ಲಿ ಏನಾಗ್ತದ ತನ್ನ ಆನಂದವಾಗಿ ಪ್ರಕಟ ಆಗ್ತದ ಅವಾಗ ಆನಂದ ತೋರ್ತದ ಇಲ್ಲಿ ಕೂಡ ಅದನ್ನ ಹೇಳ್ಕೊತ ಹೋಗ್ತಾರೆ ಅನೇಕ ಪ್ರಕಾರವಾದ ನಾದಗಳನ್ನು ಶಿಕ್ಷಬಲ್ಲವನು ಹೋಗ್ತಾನ ಯಾವ್ಯಾವ ನಾದಗಳು ಅನ್ನೋದನ್ನ ಹೇಳ್ತಾರ ಕೆರದಿ ಅಂದ್ರ ಸಮುದ್ರ ಕೋಶದಂತ ಅದೊಂದು ಸಮುದ್ರದ ಅದೊಂದು ನಾದ
ಮತ್ತು ನಿರ್ಜರ ಭೇರಿ ಅಂದ್ರೆ ಪರ್ವತದ ಮೇಲಿಂದ ಬೀಳುವ ಹನಿ ಮಳೆ, ಮತ್ತು ಮುರಜೆ, ಕಹಳೆ, ಶಂಖ, ಕಂಠಾದಿ ನಿನಾದ, ವರವಾಸ, ವೀಣೆ, ಕಿಂಕಣೆ, ಪ್ರಮಾದಿ, ಸುಸ್ವರ, ಬಲಿ ಹಿಡಿದ ನಾದವನ್ನು ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರೆ. ಇಲ್ಲಿ ಯಾವ್ಯಾವಪ್ಪ ಅಂದ್ರ ನಗಾರಿ ಸಪ್ಪಳ, ಮೋಡ ಮೊದಲಾದ ಗರ್ಜನೆ, ಅನೇಕ ಪ್ರಕಾರದ ಶಬ್ದಗಳು, ಮುರುಷನ ಪ್ರಸಂಗ ಭಾಷಿದಂತೆ ಮೃದಂಗ, ಕಹಳೆ ಅಂದ್ರ ಕಾಳಿ ಧ್ವನಿಯಂತೆ, ಶಂಖ ಧ್ವನಿ, ಗಂಟೆ ಮೊದಲಾದ ನಾದ, ಸುಸ್ತರವಾದ ನಾದಗಳು, ವರವಾಸ, ಈಗ ಯಾವಪ್ಪ ಅಂದ್ರೆ ಸೊಗದ ಧ್ವನಿಯಂತೆ ಅಂದ್ರೆ ವೀಣೆ ಧ್ವನಿ, ಮತ್ತು ಇವು ಮೃದಂಗ ಬರ್ಸ್ತಿರ್ತಾರಲ್ಲ ಮೃದಂಗ ನಾದ, ಇವು ಎಲ್ಲವೂ ನಾದ. ಅದ್ರಾಗ ಒಬ್ಬೊಬ್ಬರ ಮನಸ್ಸನ್ನ ಅದ್ರಾಗೆ ನಮ್ಮ ಶಂಕರ ದೇವನವ್ರು ನಾವು ನೋಡ್ದೇವೆ. ಹೊತ್ತು ಮೈಸೂರ್ಗೆ ಹೋದಾಗ ಅವ್ರಿಗೆ ವೀಣೆ ನುಡಿಸ್ತಾರ. ಅವ್ರಿಗೆ ವೀಣೆ ನುಡಿದವಾಗ ಇಷ್ಟು ತಲೆಯನ್ನ ಹಾಕ್ಬಿಡ್ತಾರ, ಮನಸ್ಸನ್ನ ಅಲ್ಲೇ ಲಯ ಮಾಡಿಬಿಡ್ತಾರ. ಹಂಗ ಈಗ ಅನೇಕ ಒಬ್ಬೊಬ್ರು ಒಂದೊಂದು ಮಾತುಗಳೊಳಗ ಮನಸ್ಸನ್ನ ಲಯ ಮಾಡ್ತಾರ ಅಂತ ವಾಸ್ತವಿಕವಾಗಿ ಎಲ್ಲರೂ ಹೇಳ್ಯಾರ. ಎಲ್ಲರೂ ಒಂದೊಂದು ತರ ಈಗ ಮಾಡಿ ಮನಸ್ಸನ್ನ ಲಯ ಮಾಡಿ ಅವ್ರಿಗೆ ಕೂಡ ಮನಸ್ಸನ್ನ ಸ್ಥಿತಿ ಮಾಡ್ಕೊಂಡು ಅಲ್ಲಿ ಕೂಡ ಪರಮಾತ್ಮನನ್ನ ಬೆರೆಸಾಕ ಪರಮಾತ್ಮ ಕೂಡ ಎಲ್ಲವೂ ಕೂಡ ಸಾಧನೆಗಳು ಅನ್ನುವಂಥದ್ದನ್ನ ಒಟ್ಟಾರೆ ಬಂದಾರ. ಅಂದ್ರೆ ನಾವು ಎಲ್ಲಿ ಮನಸ್ಸನ್ನ ಲಯ ಮಾಡಕತ್ತೀವಿ, ಅವ್ರು ಒಂದೊಂದ್ರಾಗ ಮಾಡ್ಯಾರ. ಅವ್ರದ್ದೇ ನಾವು ಈಗ ನೋಡಿ ಅರ್ಥಗಳಿಲ್ಲ, ಅದ್ರಾಗ ಯಾಕೆ ಸಾಧ್ಯ ಆಗಲ್ಲ. ನಾವು ಈ ವೇದಾಂತ ಒಂದೇ ಕಲ್ತಿದ್ದೇವಲ್ಲ, ನಾವು ವೇದಾಂತವೇ ಶ್ರೇಷ್ಠ, ಇದ್ರಾಗೆ ನೀವು ಮನಸ್ಸಿನ ಶ್ರದ್ಧ ಹೋಗ್ರಂತೀವಿ. ಮತ್ತೊಂದು ನಾದವನ್ನು ಕೇಳಿದ್ರಂದ್ರ ಅಷ್ಟೇ ಕೇಳಿದ್ರಂದ್ರ ಇವೆಲ್ಲ ಇದು ನಾದ ಬ್ರಹ್ಮದಿಂದ ಬಂದಂತ ಇದು ಬ್ರಹ್ಮವಿದ್ಯೆ ಅನ್ನುವಂಥದ್ದನ್ನ ಅಂಧರ್ವಿದ್ಯೆ, ಆ ಗಾಂಧರ್ಯದಿಂದವೇ ಶ್ರೇಷ್ಠ, ಅದೇ ಮನಸ್ಸನ್ನು ಲಯ ಮಾಡೋಣ ಅವ್ರು ಹೇಳ್ತಿರ್ತಾರ. ಈಗ ಮಂದಿ ಒಂದೊಂದ್ ತರ ಹೇಳ್ತಿರ್ತಾರ. ಅದ್ರ ಶ್ರೀಮಂತರ ನಮ್ಗೆ ಏನ್ ತಿಳಿಸ್ಕೊಟ್ಟಾರ ಅಂದ್ರೆ ಎಲ್ಲವೂ ನಮ್ಗ ಅದ್ರ ಸೂತ್ರ ತಿಳ್ಸಕ್ ಹೋಗ್ತಾರೆ. ಒಬ್ರು ಶೂನ್ಯವಾದಿಗಳಂತ ಇರ್ತಾರ, ಅದನ್ನ ಮುಂದೆ ಎಷ್ಟು ಚಂದ ಹೇಳ್ತಾರ ಅಂದ್ರೆ ಶೂನ್ಯವೇ ಶ್ರೇಷ್ಠ ಅಂತೇಳಿ ಒಂದಿಷ್ಟು ಮಂದಿ ಸಾಹಿತಿಗಳು, ಸಾಹಿತಿಗಳು ಅವ್ರು ಇವರು ನಮ್ಮ ಮನಸ್ಸನ್ನ ಶೂನ್ಯ ಮಾಡುವುದೇ ಶ್ರೇಷ್ಠ ಅಂತ ಅವ್ರು ಹೇಳ್ತಾರ. ಆದ್ರೆ ನಿಜರು ಕೂಡ ದಾಟಿ ಅದನ್ನು ಮುಂದೆ ನಮಗೆ ತಿಳಿಸಿ ಹೇಳ್ತಾರ. ಶೂನ್ಯವನ್ನು ಕೂಡ ನೀನು ಶೂನ್ಯವನ್ನು ಎಲ್ಲ ಅತ್ತೆ, ಎಲ್ಲ ಮೌನ ಐತಿ, ಎಲ್ಲ ಸ್ತಬ್ಧದ, ಎಲ್ಲ ಶೂನ್ಯದ ನೀನ್ ಹೇಳ್ಬೇಕಾದ್ರೆ ನೀ ಯಾರು ಹೇಳೋರೊಬ್ರು ಕರೆಯೋರೊಬ್ರು ಬೇಕಲ್ಲ. ನೀ ಅರಿತೆ ಹೇಳ್ತೀವೋ ಅಂತ ಅರಿಲಾರಿ ಹೇಳ್ತೀವೋ, ಅರಿತೀವಿ ನೀ ಅಂದ್ರೆ ಶೂನ್ಯನೂ ಕೂಡ ನೀರಿಂದ ಅರಿಸ್ಕೊತದಂದ್ರ ಅದೇ ಯಾಕ ಶ್ರೇಷ್ಠ ಆಗ್ತದ ಅನ್ನುವಂಥದ್ದನ್ನ ಈಗ ನಮ್ಗೆ ತಿಳಿಸಿ ಹೇಳೋದಾರ. ಅಂದ್ರೆ ಇದು ಜ್ಞಾನ ಇರ್ಲಿ, ಅವ್ರ ಜೊತೆ ವಾದ ಬೇಡ. ಅವ್ರು ಯಾರು ಏನು ತಿಳ್ಕೊಂಡ್ರ ಅದ್ರಾಗ ಮನಸ್ಸು ಲಯ ಮಾಡಿದ್ರೆ ಸಾಕು. ನಮ್ದೇನಾವ್ದು ಅಕ್ಕಿ ಇಲ್ಲ. ಮುಂದವ್ರು ಮನಸ್ಸಲ್ಲಿ ಯಾವ್ದ್ರಾಗ ಲಯ ಆಯ್ತು ಅಂದ್ರೆ ಮತ್ತೆ ಜ್ಞಾನ ಆಗ್ತದ. ತನ್ನ ಸ್ವರೂಪ ಆನಂದವನ್ನು ಅನುಭವಿಸಿದ್ರೆ ಯಥಾರ್ಥ ನಾನು ಆತ್ಮಸ್ವರೂಪನಿದ್ದೀನಿ, ನಾನು ಚೈತನ್ಯ ಸ್ವರೂಪ ಜ್ಞಾನ ಆಗ್ತದ. ಇವೆಲ್ಲ ಕೂಡ ಏನಾದ್ರು ದೃಶ್ಯ ಆಗಿ ತೋರ್ತಾವು ಅನ್ನುವಂಥದ್ದನ್ನ ಕೊನೆಗೆ ಬಂದೇ ಬರ್ತಾರ. ಮೊದಲು ಯಾವ್ದಾದ್ರ ಒಂದ್ ಮನಸ್ಸನ್ನ ಲಯ ಮಾಡ್ಲಿ ಅನ್ನುವಂಥದ್ದನ್ನ ಅವ್ರ ಉದ್ದೇಶ. ನೀವ್ ಅದ್ರಾಗ ಆಗುದಿಲ್ಲ ಅಂತ ಹೇಳ್ದಿಲ್ಲ ಅವ್ರು. ನಾವ್ ಇಲ್ಲಿ ಇಷ್ಟೇ ತಿಳ್ಕೊಬೇಕು, ನಿಮ್ದು ಹಿಂಗದ, ನಿಮ್ದು ಸರಿ ಇಲ್ಲ, ನಮ್ದೇ ಸರಿ ಅದ, ನಮ್ ಕಡೆ ಬರೀ ಅಂತ ಹೇಳಿಲ್ಲ. ನಿಮ್ಮ ಮನಸ್ಸು ಯಾವ್ದಾದಲ್ಲ ನಮ್ಮ ಮಂತ್ರದೊಳಗ ಲಯ ಮಾಡಕ್ ಬರ್ತದ ಲಯ ಯೋಗ. ಆ ಲಯ ಯೋಗಕ್ಕೆ ಮಾಡಕ್ ಬರ್ತು ಅಂತಂದ್ರ ನಿನಗೂ ಕೂಡ ನಿನ್ನ ಯಥಾರ್ಥ ಸ್ವರೂಪ ಜ್ಞಾನ ಮುಂದೆ ಆಗಾಕ ಒಂದ್ ಒಳ್ಳೆ ಅವಕಾಶ ಅದ. ಲಯ ಯೋಗನು ಕೆಟ್ಟಲ್ಲ, ಇದನ್ನೂ ಕೂಡ ಒಂದು ಒಳ್ಳೆ ಅವಕಾಶ ನೀನ್ ಹೇಳದ ಅನ್ನುವಂಥದ್ದನ್ನ ತಿಳಿಸ್ತಾರ. ಆ ನಂತರ ಏನ್ ಹೇಳ್ತಾರಂದ್ರೆ ಇಲ್ಲಿ ಸಮುದ್ರ ಕೋಶದಂತೆ, ಪರ್ವತದ ಮೇಲಿನ ಬೀಳತಕ್ಕ ನೀರಿನ ಸಪ್ಪಳದಂತೆ, ಮೋಡ ಮೊದಲಾದ ಗರ್ಜನೆ ಆಗಿರುವ ಅನೇಕ ಪ್ರಕಾರವಾದ ಶಬ್ದಗಳು ಉತ್ತಮ ಶಬ್ದಗಳು ಅಂತ ಹೇಳಿಸ್ಕೊಳ್ತವೆ. ಮೃದಂಗ ಬಾರಿಸಿದಂತೆ, ಕಾಳಿ ಧ್ವನಿಯಂತೆ, ಶಂಖ ಧ್ವನಿಯಂತೆ, ಗಂಟೆ ಮೊದಲಾದ ಸೊಗಸಾದ ನಾದಗಳನ್ನು ಮಧ್ಯಮ ನಾದಗಳೆಂದು ಹೇಳಿಸ್ಕೊಳ್ತವೆ. ಇವೆಲ್ಲ ಮಧ್ಯಮ ನಾದಗಳು. ಕನಿಷ್ಠ ನಾದಗಳು ಹೇಳ್ಕೊತ ಬಂದ್ರು. ಯಾವ ಶ್ರೇಷ್ಠ ಅಂದ್ರು ಇನ್ನು ಬೆಂಟಿನಂದ್ರೆ ಇವು ಬೆಂಡದು ಬಾರಿಸ್ತಿರ್ತಾರಲ್ಲ, ಇನ್ನು ಬೆಂಟಿನಲ್ಲಿ ಬಾರಿಸ್ತಕ್ಕ ಕಿವಿ ಸದೃಶ್ಯವಾದ ಧ್ವನಿಯಂತೆ, ವೀಣಾ ಧ್ವನಿಯಂತೆ, ಕೀರುಗೆಜ್ಜೆ ಧ್ವನಿಯಂತೆ, ಕಮರ ಮೊದಲಾದಗಳ ಒಳ್ಳೆಯ ನಾದಗಳು ಕನಿಷ್ಠ ನಾದಗಳು. ಅನಾಹತ ಅಂದರೆ ಹೊಡೆಯದೆ ಉತ್ಪತ್ತಿ ಆಗತಕ್ಕಂಥವುಗಳು.
ಅದ್ರ ಉಳಿದ ನಾದಗಳು ಬಡಿದರೂ ಉತ್ಪತ್ತಿ ಆಗುತ್ತದೆ. ದೇಹದಲ್ಲಿ ಉತ್ಪತ್ತಿ ಆಗುವ ನಾದವು ಬಡಿಯದೇ ಉತ್ಪತ್ತಿ ಆಗುತ್ತದೆ. ಇವು ಎಲ್ಲವೂ ಕೂಡ ಇಂದ್ರಿಯಗಳಿಂದ ಬಡದಾಗ ಇವು ಎಲ್ಲವೂ ಕೂಡ ನಾದ ಬರ್ತಾವ. ಇಂದ್ರಿಯಗಳಿಂದ ಕೇಳೋದು. ಇವು ಎಲ್ಲ ನಾದಕ್ಕಿಂತ ತನ್ನೊಳಗೆ ಯಾವುದು ಬಡಿಯದೆ ಕೇಳದೆ ಸುಮ್ಮ ಶಾಂತನಾದ್ರ ತನ್ನೊಳಗೊಂದು ನಾದ ಬರ್ತದ ಅನ್ನುವಂಥದ್ದು ಹೇಳ್ಯಾರ. ಇನ್ನೂ ಕೂಡ ಇನ್ನೊಂದ್ ಕಡೆ ಹೇಳ್ಕೊತ ಬಂದಾರ, ನಾವು ಎರಡು ಕಿವಿಯನ್ನ ಮುಚ್ಚಿ ಇನ್ನೊಂದಿನ ನಾದ ಬರ್ತದ ಅನ್ನುವಂಥದ್ದು. ಅದು ಯಾವ ನಾದ ಅಂದ್ರೆ ತನ್ನೊಳಗಿರುವಂತ ನಾದ. ಯಾವ ಹೊರಗ ವಿಷಯಗಳಿಲ್ಲ, ಯಾವ ಹೊರಗೆ ಇಲ್ಲದೆ ತನ್ನೊಳಗಿರುವಂತ ಆನಂದ. ಎರಡು ಕಿವಿಯನ್ನು ಮುಚ್ಚಿ ನಾವು ಒಂಥರ ಮಂದಿ ಒಂದು ಇನ್ನೊಂದು ನಾದಿ ನಮಗೂ ಗುರ್ತಕ್ಕದ. ಇದೇ ನಾದ. ತನ್ನ ನಾದವೇ ಶ್ರೇಷ್ಠ ಅಂತ ಹೇಳೋರು. ತನ್ನ ನಿಮ್ಮನ ಏನ್ ಅನುಭವಿಸುವಂತ ಸ್ಥಿತಿ ಅದಲ್ಲ, ತಾನ ಆನಂದ ಸ್ವರೂಪ ಅದನ್ನಲ್ಲ, ಅದೇ ಆನಂದ. ಇವು ಎಲ್ಲ ಹೊರಗಿನ ಆನಂದಗಳು. ತನ್ನ ಆನಂದವೇ ಶ್ರೇಷ್ಠ ಅನ್ನುವಂಥದ್ದು ಇಲ್ಲಿ ಒಟ್ಟಾರೆ ಅವರ ಅಭಿಪ್ರಾಯ. ಇಲ್ಲ, ಪರಮಾತ್ಮ ಅಭಿನ್ನವಾದ ತನ್ನ ಸ್ವರೂಪನೇ ನೆನೆದು ಸುಖಿಸಬಲ್ಲನಾದರೆ ಮುಕ್ತನಾಗುತ್ತಾನೆ ಎನ್ನುವಂಥದ್ದನ್ನ ಈ 5ನೇ ನುಡಿ ಒಳಗೆ ಹೇಳ್ತಾರೆ. ಏನು? ಪರಮಾತ್ಮ ಅಭಿನ್ನವಾದ ತನ್ನ ಸ್ವರೂಪವನ್ನು ಇಲ್ಲಿ ಅಭಿನ್ನ ಮತ್ತು ಭಿನ್ನ. ಅಭಿನ್ನ ಅಂದ್ರೆ ಅವನೊಳಗೆ ಕೂಡಿ ಮಾಡುವಂತ ಏನೈತಲ್ಲ ಆ ನಾದ ಶ್ರೇಷ್ಠ ಅನ್ನುವಂಥದ್ದನ್ನ ಇದು ಹೇಳೋರದರ. ಇಲ್ಲಿ ಬೆಳಗು ಕತ್ತಲೆ, ರವಿ ಶಶಿ ತಾರೆ ಭುವನಾಳೆ ವಿಲಯ ವೈಲಿಹ ಶೂನ್ಯದ ಮಹಾಶೂನ್ಯದ ಏನನ್ನು ತೋರಿದೆ ನಿರಾಕಾರವಾದ ಆಗಸವ ಆಕಾಶವನ್ನು ಕಳೆದ ಬಿಟ್ಟು ಅಚಲಿತ ಸಚ್ಚಿದಾನಂದ ನಿತ್ಯ ನಿರ್ಮಲ ಶಂಭುಲಿಂಗ ತಾನಾದ ಸಂತಸವ. ಚಂದಿದು ಇಲ್ಲಿ ಏನ್ ಹೇಳಿದ್ರು ಅಂದ್ರ ಬೆಳಗು ಕತ್ತಲೆ ಹಗಲು ರಾತ್ರಿಗಳು, ರವಿ ಶಶಿ ತಾರೆ ಭುವನಾಳೆ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲವೂ ಕೂಡ ಇವು ಏನದಪ್ಪ ಅಂದ್ರ ಶಶಿ ತಾರೆ ರವಿ ಎಲ್ಲವೂ ಮತ್ತ ಭುವನಾಳೆ ಅಂದ್ರೆ 14 ಲೋಕಗಳು. ವಿಲಯ ವೈಲಿಹ ಹೊಂದಿರುವ ಮಹಾಶೂನ್ಯದೊಳಗ ಎಲ್ಲವೂ ಕೂಡ ಮಹಾಶೂನ್ಯದ ಏನನ್ನು ತೋರದೆ ನಿರಾಕಾರವಾದ ಆಕಾಶದಲ್ಲಿ ಕಳೆದು ಬಿಟ್ಟು ಅಚಲಿತ ಚಲ ವಲನೆಗಳಿಂದ ರಹಿತವಾದ ತಾನು ಸತ್ತು ಚಿತ್ತ ಆನಂದ ನಿತ್ಯ ನಿರ್ಮಲ ಆದಂತ ಶಂಭುಲಿಂಗನೇ ತಾನಾದ. ಶಂಭುಲಿಂಗನೇ ತಾನಂತೇಳಿ ಯಾಂಕರನವ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನೇ ತಾನಾದ ಸಂತಸ್ತ ಸಂತೋಷವನ್ನೇ ನೆನೆಸಬಲ್ಲರೇ ಅಂದ್ರ ತಾನೇ ಪರಮಾತ್ಮ ಅಂತ ನೆನೆಸಿ ಅದ್ರೊಳಗ್ ಸುಖವನ್ನು ಹೊಂದಕ್ ಬಂತು ಅಂದ್ರ ಇದು ಶಂಭುಲಿಂಗವೇ ತಾನಾಗ್ತಾನ. ಅದೇ ಶಂಭುಲಿಂಗನೇ ಸುಖದ ಉತ್ಪತ್ತಿಗೆ ಕಾರಣದನವ. ಎಲ್ಲಾ ಸುಖಕ್ಕೂ, ಎಲ್ಲಾ ಜ್ಞಾನಕ್ಕೂ, ಎಲ್ಲಾ ಆನಂದಕ್ಕೂ ಯಾರು ಕಾರಣದಂದ್ರ ತಾನೇ ಅಂದ್ರೆ ಶಂಭುಲಿಂಗ. ತಾನೆಲ್ಲ ಪರಮಾತ್ಮ ಹೊರಗೆ ಯಾರೇ ಅಲ್ಲ. ನಾವು ಕೇಳ್ಕೊತ ಬಂದಿ ಅಪರೋಕ್ಷ ಜ್ಞಾನ ಏನಂದ್ರೆ ನಾನೇ ಶಂಭುಲಿಂಗ ಅನ್ನೋದೇ ಅಪರೋಕ್ಷ ಜ್ಞಾನ. ದೇವರದಾನ ಅಂತ ತಿಳ್ಕೊಂಡು ಹೊರಗ್ ಮಾಡ್ತಾರ, ಇವೆಲ್ಲವೂ ಪರೋಕ್ಷ ಜ್ಞಾನ. ಅಪರೋಕ್ಷ ಯಾವ್ದಂದ್ರೆ ನಾನೇ ಶಂಭುಲಿಂಗ ಸ್ವರೂಪನಿದ್ದೇನೆ. ಹಿಂಗ ನನ್ನ ಸುಖ ಹೆಂಗದ, ಸುಖದ ಉತ್ಪತ್ತಿಗೆ ಕಾರಣದನ. ಸುಖದ ಯಾವ್ಯಾವ ಅಂದ್ರೆ ತಾನು ಆನಂದ ಸ್ವರೂಪದನ, ನಿತ್ಯದನ, ಪರಿಪೂರ್ಣ ಆನಂದ ಮತ್ತು ಸ್ವಯಂ ಪ್ರಕಾಶದ ಆನಂದ. ಇವೆಲ್ಲವೂ ತನ್ನ ಆನಂದ. ಹೊರಗ ಕಣ್ಣಿನಿಂದ ನೋಡುವುದಾಗ್ಲಿ, ನಾದ ಕಿವಿಲಿಂದ ಕೇಳುವುದಾಗ್ಲಿ, ಯಾವ ನಾದಗಳು ಕೂಡ ಹೊರಗಿನ ನಾದಗಳು. ತನ್ನ ನಾದ ಆನಂದ, ಅನಂತ ಸ್ವರೂಪನೇ ತಾನದಲ್ಲ, ತನ್ನ ಆನಂದ ಶಂಭುಲಿಂಗನೇ ತಾನದಲ್ಲ. ಇಂಥ ಪರೋಕ್ಷ ಜ್ಞಾನವನ್ನು ಅನುಭವಿಸುವುದೇ ಯೋಗದೊಳಗನು ಕೂಡ ಪರಮಾತ್ಮನನ್ನ ಕಾಣಕ್ ಬರ್ತದ ಅನ್ನುವಂಥದ್ದು ಇಲ್ಲಿ ಹೇಳುವಂತ ಒಟ್ಟಾರೆ ಉದ್ದೇಶ. ಇಂಥ ವಿಚಾರಗಳನ್ನ ಇಲ್ಲಿ ಹಗಲು ರಾತ್ರಿ ಸೂರ್ಯ ಚಂದ್ರ ನಕ್ಷತ್ರ 14 ಲೋಕಗಳು ಅಡಿಗೆ ಹೋಗುತ್ತಿರಲು ಕೇವಲ ಶೂನ್ಯವೇ ಉಳಿಯುತ್ತದೆ ಎಂದು ಶೂನ್ಯವಾದಿಗಳು ಹೇಳುತ್ತಾರೆ. ಅದು ಶೂನ್ಯವಲ್ಲ. ಶೂನ್ಯವೆಂದು ಹೇಳಬೇಕಾದ್ರೆ ಅನುಭವಿಸದೆ ಹೇಳಲಿಕ್ಕೆ ಬರುವುದಿಲ್ಲ. ಅದರ ಮೇಲೆ ಶೂನ್ಯವನ್ನು ಅನುಭವ ಮಾಡತಕ್ಕ ಚೇತನ ಪುರುಷನು ಶೂನ್ಯಕ್ಕಿಂತಲೂ ಬೇರೆ ಇರುತ್ತಾನೆ. ಅವನು ಚಲನವಲನ ರಹಿತನಾಗಿ ಸಚ್ಚಿದಾನಂದ ನಿತ್ಯ ನಿರ್ಮಲ ಸ್ವರೂಪನಿರುತ್ತಾನೆ. ಇಂಥ ಶಂಭುಲಿಂಗನೇ ನಾನಾಗಿದ್ದೇನೆ ಎಂದು ನೆನೆದು ಸುಖಿಸಬಲ್ಲವನಾದರೆ ಮುಕ್ತನಾಗುತ್ತಾನೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದದ. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಶೂನ್ಯದೊಳಗೆ ಅಡಕಕ್ಕವ ಅಂತ ಹೇಳ್ತಾರ. ಹೇಳಿದ್ರಲ್ಲ, ಆ ಶೂನ್ಯಕ್ಕಿಂತಲೂ ಹೆಂಗದಂದ್ರೆ ತಾನು ಸಚ್ಚಿದಾನಂದ ಸ್ವರೂಪ ನಿರ್ಮಲ ಸ್ವರೂಪನಾಗಿದ್ದಾನ. ಆ ಶೂನ್ಯವನ್ನು ಅರಿಯುವಂತ ಒಬ್ಬ ಸ್ವರೂಪನೇ ತಾನದನ. ಇವತ್ತ
ಶೂನ್ಯ ಐತಿ ಅಂತ ಹೇಳ್ತಾರ, ಮತ್ತ ಐತಿ ಅಂದ್ರ ಅದನ್ನ ತಿಳಿದೇ ಹೇಳ್ತಾರ, ತಿಳಿಲಾರ್ದ ಹೇಳ್ತಾರ. ಮತ್ತ ಐತಿ ಅಂದ್ರ ಹೇಳೋ ಶೂನ್ಯ ಬೇರೆ ಐತಲ್ಲ. ಮತ್ತ ಇಲ್ಲಿ ಹೆಂಗದ, ಇಲ್ಲಿ ಹೆಂಗ ಹೇಳ್ತಾರ, ಆ ಶೂನ್ಯವನ್ನು ತಿಳಿಯುವಂತ ನೀನು, ಇದು ಅರಿಸಿಕೊಳ್ಳುವಂತ ಶೂನ್ಯ, ಅದಕ್ಕಿಂತ ನೀ ಗುರು ಶಂಭುಲಿಂಗ, ನೀ ಸಚ್ಚಿದಾನಂದ ಸ್ವರೂಪನೇ ನೀನದಿ ಎನ್ನುವಂಥದ್ದನ್ನೇ ನಮಗ ವೇದಾಂತ ಇದ್ದ ಜ್ಞಾನವನ್ನು ಮಾಡಿಕೊಡ್ತದ. ಅದಕ್ಕಾಗಿ ಯೋಗದೊಳಗೂ ಕೂಡ ನೀ ಯಾವುದಾದ್ರೂ ರೀತಿಯಿಂದ ಮನಸ್ಸನ್ನು ಲಯ ಮಾಡಿ ಹರಿದಾಡುವ ಮನಸ್ಸನ್ನು ಸ್ಥಿತಿ ಮಾಡುತ್ತೆ. ಯೋಗದ ಉದ್ದೇಶ ಎನ್ನುವಂಥದ್ದನ್ನ ಇಲ್ಲಿ ಲಯ ಯೋಗವನ್ನ ಈ ಮನಸ್ಸನ್ನ ಒಂದೊಂದ್ರೊಳಗ ಶಂಕರನಾದೊಳಗಾಗ್ಲಿ ಎಷ್ಟಿಟ್ಟು ಹೇಳ್ಕೋತ ಬಂದ್ರು, ಯಾವ್ದ್ರಾದ್ರೊಳಗೊಂದೊಂದು ಮನಸ್ಸನ್ನು ಲಯ ಮಾಡಿ ಈ ಮನುಷ್ಯ ಜನ್ಮದ ಸಫಲತೆ ಮುಕ್ತಿ ಅನ್ನುವಂತೋಣ. ಮತ್ತೆ ಈ ಕಡೆ ಇದು ಬರಬೇಕಾದ್ರೆ ಇವು ಎಲ್ಲವೂ ಕೂಡ ನಮಗ ಮನಸ್ಸು ಶಾಂತತೆ ಇರಬೇಕಂದ್ರೆ ಈ ಪ್ರಪಂಚದ ಮೋಹ ನಷ್ಟ ಆದಾಗ ಮಾತ್ರ ಇದು ಶಾಂತತೆ ಬರ್ತದ. ಶಾಂತತೆ ಬಂದಾಗ ತನ್ನ ಒಳಗಿರುವಂತ ಆನಂದ ಬಂದಾಗ ಅವಾಗ ಏನಾಗ್ತದ, ಪರಮ ಆನಂದ ಅಂದ್ರೆ ಶ್ರೇಷ್ಠ ಆನಂದ ಪಡಿತಾನ ಅನ್ನುವಂಥದ್ದನ್ನ ಈ ಯೋಗ ಪ್ರತಿಪಾದನ ಸ್ಥಳದೊಳಗೆ ಹೇಳ್ಕೋತ ಬಂದ. ಅಂದ್ರೆ ಯೋಗ ಪ್ರತಿಪಾದನ ಸ್ಥಳದೊಳಗ ಇದು ಯಾವ ಯೋಗ ಅಂದ್ರ ಲಯ ಯೋಗ. ಮನಸ್ಸನ್ನ ಹಿಂಗ ಲಯ ಮಾಡ್ರಿ ಎನ್ನುವಂಥದ್ದನ್ನ ಯಾವ ರೀತಿಯಿಂದ ಆದ್ರೂ ಕೂಡ ತನ್ನ ಒಳಗಿನ ಆನಂದ, ಆ ಆನಂದವನ್ನು ಅನುಭವಿಸುವಂತ ಶಕ್ತಿ ನಮಗ ನಿಮಗ ಗುರುನಾಥ್ ಸಿದ್ಧಾರೂಢರು ಕರುಣಿಸಲಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ಸದ್ಗುರು ಸಿದ್ಧಾರೂಢ ಪಾದ ಕಲ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಇಲ್ಲಿ